ಜಮೀರ್ಗೆ ಡಿಸಿಎಂ ಪಟ್ಟಕ್ಕಾಗಿ ಧರಣಿ. ಪ್ರಿಯ ವೀಕ್ಷಕರೇ, ನೀವು ಇನ್ನೂ ನಮ್ಮ ಇನ್ಸೈಟ್ ನ್ಯೂಸ್ 14 ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮಸ್ಕಾರ ವೀಕ್ಷಕರೇ, ಇದು ಪ್ರಮುಖ ಸುದ್ದಿ. ಒಂದು ಅತ್ಯಂತ ಮಹತ್ವದ ಮತ್ತು ಬಿರುಸಿನ ರಾಜಕೀಯ ಸುದ್ದಿ ರಾಜ್ಯ ರಾಜಧಾನಿ ಸೇರಿದಂತೆ ಕರ್ನಾಟಕದಾದ್ಯಂತ ಸಂಚಲನ ಸೃಷ್ಟಿಸ್ತಾ ಇದೆ. ಸಚಿವ ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರಿಗೆ ಡಿಸಿಎಂ ಅಂದ್ರೆ ಉಪಮುಖ್ಯಮಂತ್ರಿ ಪಟ್ಟ ನೀಡಬೇಕು ಅಂತ ರಾಜ್ಯದ ಹಲವು ಭಾಗಗಳಲ್ಲಿ ಭಾರಿ ಒತ್ತಾಯ ಕೇಳಿಬರ್ತಾ ಇದೆ. ಹೌದು, ನಿನ್ನೆ ಜುಮಾ ನಮಾಜ್ ಮುಗಿದ ಬೆನ್ನಲ್ಲೇ ಮೈಸೂರು, ಚಿಕ್ಕಮಗಳೂರು, ದಾವಣಗೆರೆ ಸೇರಿದಂತೆ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಮುಸ್ಲಿಂ ಬಾಂಧವರು ನೂರಾರು ಸಂಖ್ಯೆಯ ಹಿಂದೂ ಬಾಂಧವರು ಸೇರಿ ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ಡಿಸಿಎಂ ನೀಡದಿದ್ರೆ ಪರಿಣಾಮ ನೆಟ್ಟಗಿರಲ್ಲ. ಆಕ್ರೋಶ. ಪ್ರತಿಭಟನಾಕಾರರ ಆಕ್ರೋಶದ ನುಡಿಗಳು ಈಗ ಸರ್ಕಾರದ ನಿದ್ದೆಗೆಡಿಸುವಂತಿದೆ. ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ 2 ಪ್ರಮುಖ ಖಾತೆಗಳನ್ನು ಯಶಸ್ವಿಯಾಗಿ ನಿಭಾಯಿಸುತ್ತಿರುವ ಜಮೀರ್ ಅಹಮದ್ ಖಾನ್ ಇಡೀ ಮುಸ್ಲಿಂ ಸಮಾಜದ ಅತ್ಯಂತ ಪ್ರಭಾವಿ ಮತ್ತು ಜನಪ್ರಿಯ ನಾಯಕ. ಡಿಕೆಶಿ ಸರ್ಕಾರಕ್ಕೆ ನೇರ ಎಚ್ಚರಿಕೆ. ಸದ್ಯ ಡಿಕೆ ಶಿವಕುಮಾರ್ ಅವರ ಪ್ರಭಾವ ಇರೋ ಈ ಸರ್ಕಾರದಲ್ಲಿ ಜಮೀರ್ ಅವರಿಗೆ ತಕ್ಷಣವೇ ಡಿಸಿಎಂ ಹುದ್ದೆ ನೀಡಬೇಕು. ಒಂದು ವೇಳೆ ಈ ಬೇಡಿಕೆಯನ್ನು ನಿರ್ಲಕ್ಷಿಸಿದ್ರೆ ಮುಂದಿನ ದಿನಗಳಲ್ಲಿ ಇದರ ಪರಿಣಾಮ ಸರಿ ಇರಲ್ಲ ಅಂತ ನೇರವಾಗಿಯೇ ಎಚ್ಚರಿಕೆ ನೀಡಿದ್ದಾರೆ. ಕೋಮು ಸೌಹಾರ್ದತೆಯ ಬೆಂಬಲ ವಿವರಣ ಸೂಚಿ ವಿಶೇಷ ಅಂದ್ರೆ ಕೇವಲ ಮುಸ್ಲಿಂ ಸಮುದಾಯ ಮಾತ್ರವಲ್ಲದೆ ಜಮೀರ್ ಅವರ ಜನಪರ ಕೆಲಸಗಳನ್ನು ಮೆಚ್ಚಿ ಹಿಂದೂ ಬಾಂಧವರು ಕೂಡ ಈ ಪ್ರತಿಭಟನೆಯಲ್ಲಿ ಹೆಗಲಿಗೆ ಹೆಗಲು ಕೊಟ್ಟು ಧ್ವನಿ ಎತ್ತಿದ್ದಾರೆ. ಕೇವಲ ಒಂದು ಸಮುದಾಯದ ನಾಯಕರಾಗಿ ಉಳಿಯದೆ ಸರ್ವ ಜನಾಂಗದ ಒಳಿತಿಗಾಗಿ ಶ್ರಮಿಸುತ್ತಿರುವ ಜಮೀರ್ಗೆ ಉಪಮುಖ್ಯಮಂತ್ರಿ ಪಟ್ಟ ಸಿಗುತ್ತಾ? ಅಥವಾ ಈ ಪ್ರತಿಭಟನೆ ಹೈಕಮಾಂಡ್ ಮಟ್ಟದಲ್ಲಿ ಬೇರೆ ಏನಾದ್ರೂ ರಾಜಕೀಯ ಬಿರುಗಾಳಿ ಎಬ್ಬಿಸುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಮುಂದಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಇನ್ಸೈಟ್ ನ್ಯೂಸ್ 14. तमाम लोगों से गुजारिश कर रहा हूँ तो आने वाले दूसरे लिस्ट में जमीर अहमद खान साहब का नाम आना ही चाहिए. अगर नहीं आएगा अभी आएगा तो आपको बहुत प्रॉब्लम हो जाएगा. तो मेरी गुजारिश है तो आने वाले दिनों में कांग्रेस पार्टी में यानी कि मुसलमानों का एक ऐसा चेहरा उभरा है. गुलाम नबी आजाद के बाद में सबसे बड़ा नेता वो जमीर अहमद खान है. तो इसलिए मेरी गुजारिश है कि जमीर अहमद खान को लेना चाहिए. नहीं तो 22 के बाद में उसका हंगामा पूरे कर्नाटक में बहुत बदल जाएगा. दलित भी सामने सड़क में आएंगे, मुसलमान भी सड़क में आएंगे, ओबीसी भी सड़क में आ जाएंगे. तो इसलिए कांग्रेस पार्टी हो जाएगा उसको फौरन उनको अंदर गुजारिश करना चाहता हूं. क्या आपको लगता है कि जमीर अहमद खान साहब को ये रिश्ते नहीं मिलने की साजिश की पार्टी के लोग भी शामिल है? देखिए, ये बिल्कुल सख्त पार्टी की साजिश. एक एआई के अंदर एक फेक ऑडियो बना के जब शिवमोगा में एक शामनूर शिवशंकरप्पा जो मांगे, शामनूर शिवशंकरप्पा खुद वो बोलते हैं कि बीजेपी को जिताओ बोल के, वो डायरेक्ट बोल रहे हैं. ये कोई एआई का फेक वीडियो रख के जमीर अहमद साजिश करने के लिए कैबिनेट जो कल सुबह हो रहे हैं तो आज रात में डालते हैं. ये उनको ये दबाने की काम चल रही है. ये ಸಂಬಳ ಕೇಳ್ತಾರ, ನಾವು ಏನು ಪುಕ್ಸಾಟಿ ಕೇಳ್ತಾ ಇಲ್ಲ. ಕಷ್ಟಪಟ್ಟಿದ್ದೀವಿ, 92% ಓಟ್ ಕೊಟ್ಟಿದ್ದೀವಿ ನಿಮಗೆ.
50 ರಿಂದ 60 ಲಕ್ಷ ಓಟ್ ಹಾಕೈತೆ ನಮ್ಮ ಸಮಾಜ ನಿಮಗೆ. ಯಾಕೆ 3 ವರ್ಷದಲ್ಲಿ ಮರೆತುಬಿಟ್ರಿ? 30 ವರ್ಷ ಆಗಿಲ್ಲ ಎಲೆಕ್ಷನ್ ಆಗಿ, 3 ವರ್ಷದಲ್ಲಿ ಯಾಕೆ ಮರೆತುಬಿಟ್ರಿ ನೀವು? ಏನಕ್ಕೆ ನಿಮ್ಮ ಡಿಮ್ಯಾಂಡ್ ಮಾಡಿದ್ರಿ? ದಾವಣಗೆರೆಯಲ್ಲಿ ಜಮೀರಣ್ಣ ಬರಬೇಕು, ಜಮೀರಣ್ಣ ಬರಬೇಕು, ಜಮೀರಣ್ಣ ಬರಬೇಕಂತ ಎಲ್ಲ ಕೂಗಿದ್ರಲ್ಲ. ಸಿದ್ದರಾಮಯ್ಯ ಅವ್ರ ಮಾತು ಮೇಲೆ ಅವ್ರ ಮರ್ಯಾದೆನೂ ಬಿಟ್ಟು 5ನೇ ತಾರೀಕು ಜಮೀರ್ ಅಹಮದ್ ಖಾನ್ ಸಾಹೇಬರು ಬರ್ತಾರೆ ಅಂತ ಜಮೀರಣ್ಣ ಹೇಳಿದ್ರು. ಅವಾಗ ನಮ್ಗೆ ಖುಷಿ ಆಯಿತು. ನಮ್ಮ ರಾಜ್ಯದ ಮುಖ್ಯಮಂತ್ರಿಯವರು ಜಮೀರಣ್ಣ ಸಾಹೇಬರು 5ನೇ ತಾರೀಕು ದಾವಣಗೆರೆಗೆ ಬರ್ತಾರಂತ. ಏನಕ್ಕೆ ಕರೆದ್ರಿ ಮತ್ತೆ ನೀವು ದಾವಣಗೆರೆಗೆ? ಏನಕ್ಕೆ ಕೇರಳಕ್ಕೆ ಕಳಿಸಿದ್ರಿ? ಏನಕ್ಕೆ ತೆಲಂಗಾಣಕ್ಕೆ ಕಳಿಸಿದ್ರಿ? ಇವತ್ತು ಅವಮಾನ ಮಾಡಬೇಕಾದ್ರೆ ಅವತ್ತೇನಕ್ಕೆ ಕಳಿಸಿದ್ರಿ? ಎಲ್ಲ ಕಡೆ ಬಬ್ಬ ಜಮೀರು ನೀನು ಕರೀತವ್ರೆ ಅಂತ ನಮ್ಮ ಸಮಾಜಕ್ಕೆ ಉಪಮುಖ್ಯಮಂತ್ರಿ ಕೊಟ್ಟಿಲ್ಲ ಅಂದ್ರೆ ಇನ್ನೇನು ಬೇರೆ ಪಕ್ಷಕ್ಕೆ ಹಾಕ್ತಾರಲ್ಲ ಒಟ್ಟು ಆ ಸಮಾಜಕ್ಕೆ ಕೊಡ್ತೀರಾ ನೀವು ಉಪಮುಖ್ಯಮಂತ್ರಿ? ನಮ್ಮ ನೆಚ್ಚಿನ ನಾಯಕರಾದಂತಹ ಜಮೀರ್ ಅಹಮದ್ ಖಾನ್ ಇದು ಕೇವಲ ಮುಸಲ್ಮಾನರಿಗೆಲ್ಲ ಎಲ್ಲ ಜಾತಿ ಜನಾಂಗದವರಿಗೆ ನಾಯಕರಾಗಿದ್ದಾರೆ. ಇಲ್ಲಿ ನಮ್ಮ ಕರ್ನಾಟಕಕ್ಕೆ ಅಲ್ಲದೆ ಇಡೀ ರಾಷ್ಟ್ರದಲ್ಲಿ ಅವರು ಒಂದು ವರ್ಷಿಸಿರುವಂಥ ನಾಯಕರು. ಈ ಎಲ್ಲ ಬೆಳವಣಿಗೆ ಆಗ್ತಾ ಇರೋದು ಈ ದಾವಣಗೆರೆ ದಕ್ಷಿಣ ವಿಧಾನಸಭಾ ಚುನಾವಣೆ ಏನು ನಡೀತು ಅದರಲ್ಲಿ ಮುಖ್ಯವಾಗಿ ಅವರು ಒಬ್ಬ ಮುಸ್ಲಿಂ ಕ್ಯಾಂಡಿಡೇಟಿಗೆ, ಯಾಕಂದರೆ 85,000 ಇಲ್ಲಿ ವೋಟರ್ಸ್ ಇದ್ದಾರೆ, ಅವರಿಗೆ ಈ ಬಾರಿ ಟಿಕೆಟ್ ಕೊಡಬೇಕಂತ ಏನು ಕೂಗು ಹೇಳಿದ್ರು ಅದಕ್ಕೆ ಈ ಅವರಿಗೆ ಉತ್ತರ ಕೊಡ್ತಾ ಇರೋದು. ಯಾಕಂತ ಹೇಳಿದ್ರೆ ಈಗ ಮುಂದೆ ಬರುವ 28 ಚುನಾವಣೆಯಲ್ಲೂ ಕೂಡ ಎಲ್ಲಿ ಮುಸ್ಲಿಂ ಕ್ಯಾಂಡಿಡೇಟ್ ಮತ್ತವರು ಕೇಳಿ ಈ ಬಾರಿ ಮತ್ತೆ ಮುಸ್ಲಿಂ ಸಮುದಾಯದವರು ಇಲ್ಲಿಗೆ ಬರ್ತಾರಂತ ಹೇಳಿ ಅವರಿಗೆ ಅಲ್ಲದೆ ನಮ್ಮ ಜಬ್ಬರ್ ಸಾಹೇಬರು ಅವರು ಕೂಡ ಟಿಕೆಟ್ ಆಕಾಂಕ್ಷಿ ಅಂತ ಅವ್ರಿಗೂ ಉಚ್ಚಾಟನೆ ಮಾಡಿದ್ದಾರೆ. ಈಗ ನಾವು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿದ್ದು ಒಂದು ಸಮಾಜಕ್ಕೆ ಟಿಕೆಟ್ ಕೇಳೋದಕ್ಕೂ ಕೂಡ ನಮಗೂ ಕೂಡ ಉಚ್ಚಾಟನೆ ಮಾಡಿದ್ದಾರೆ. ಯಾಕೆ ಸ್ವಾಮಿ ಟಿಕೆಟ್ ಕೇಳುತ್ತಪ್ಪ? ನಾವು ನಮ್ಮ ಸಂವಿಧಾನದಲ್ಲಿದೆ, ಯಾರು ಬೇಕಾದರೂ ಅಭ್ಯರ್ಥಿ ಆಗ್ಬೋದು, ಯಾರು ಬೇಕಾದರೂ ಗೆಲ್ಬೋದು ಅಂತ. 85,000 ಮತಗಳಿತ್ತು. ನಾವು ಟಿಕೆಟ್ ಕೇಳಿದ್ದು ತಪ್ಪಾಗಿ ಎಲ್ಲರೂ ಉಚ್ಚಾಟನೆ ಮಾಡ್ತಾರಂದರೆ ಮುಂದಿನ ದಿನಗಳಲ್ಲಿ ಯಾರು ಕೇಳಲೇಬಾರ್ದು ಅಂತ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ಈಗ ಜಮೀರ್ ಅಹಮದ್ ಖಾನ್ ಸಾಹೇಬರಿಗೆ ಏನು DCM ಪಟ್ಟ ಕೊಡಲಿಲ್ಲ, ಮುಂದಿನ ದಿನಗಳಲ್ಲಿ ಏನು ನೆಕ್ಸ್ಟ್ ಇದಿದೆ ಅದರಲ್ಲಿ ಏನಾದರೂ DCM ಅವ್ರು ಕೊಡಲಿಲ್ಲ ಅಂತ ಹೇಳಿದರೆ ಇದೇ ದಾವಣಗೆರೆಯಿಂದ ಬೆಂಗಳೂರು ಮಠ ನಾವು ಕಾರ್ನಾಡಿಗೆ ಜಾಥಾ ಮಾಡ್ತೀವಿ. ಯಾಕಂತ ಹೇಳಿದರೆ ಇದು ಇಲ್ಲಿಗೆ ಮುಖ್ಯ ಅಲ್ಲ, ಅವರು ನಮಗೋಸ್ಕರ ಇಷ್ಟೆಲ್ಲ ಮಾಡಿದ್ದಾರೆ ಅಂತಂದರೆ ದಾವಣಗೆರೆ ಜನ ಎಲ್ಲ ನಮ್ಮ ಸಮುದಾಯದವರು ದಾವಣಗೆರೆಯಿಂದ ಬೆಂಗಳೂರು ಮಠ ಕಾಲ್ನಡಿಗೆ ಜಾಥಾ ಮಾಡಿ ಬೆಂಗಳೂರಿಗೆ ಹೋಗಿ ಫ್ರೀಡಮ್ ಪಾರ್ಕ್ನಲ್ಲಿ ಅವರಿಗೆ DCM ಸ್ಥಾನ ಕೊಡೋ ಮಠನೂ ಅಹೋರಾತ್ರಿ ಧರಣಿಗೂ ಕೂಡ ಮಾಡ್ತೀವಿ ಅಂತ ಈ ನಮ್ಮ ದಾವಣಗೆರೆಯಿಂದ ನಾವು ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದೀವಿ. तेरे लिए आएंगे बचाएंगे तुझे डूब जाने से. ಬಡವರ ನಾಯಕ ನಮ್ಮ ಕ್ಷೇತ್ರದ ಮನೆ ಮಗ ಜಮೀರಣ್ಣವರಿಗೆ ಇವತ್ತು ಸಚಿವ ಸ್ಥಾನದಿಂದ ಕೈ ಬಿಟ್ಟಿದ್ದಕ್ಕೆ ಕಾರಣವಾಗಿ ನಮ್ಮ ಕ್ಷೇತ್ರದ ದೇವರನಾಡು ಅಂತ ದೇವರನಾಡು ಅಂದರೆ ಚಾಮರಾಜಪೇಟೆ, ಇಲ್ಲಿ ಎಲ್ಲ ಧರ್ಮದ ದೇವರಾದರು ಇರ್ತಕ್ಕಂಥ ಒಂದು ಪುಣ್ಯಕ್ಷೇತ್ರ. ಈ ಕ್ಷೇತ್ರದಲ್ಲಿ ಇವತ್ತು ನಮ್ಮ ಇತಿಹಾಸ ಪ್ರಸಿದ್ಧ ಮಲೆ ಮಹದೇಶ್ವರ ದೇವಾಲಯದಲ್ಲಿ ಪ್ರತಿ ವರ್ಷವೂ ನಮ್ಮ ಜಮೀರಣ್ಣವ್ರದ್ದು ಹುಟ್ಟಿದಬ್ಬಾಗಲಿ ಅವರ ನಾಮಪತ್ರ ಸಲ್ಲಿಕೆ ಆಗಲಿ ಇದೇ ದೇವರ ಆಶೀರ್ವಾದ ಪಡೆದು ನಾವು ಮುಂದಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ಅವರಿಗೆ ಸಚಿವ ಸ್ಥಾನದಿಂದ ಸಂಪೂರ್ಣ ಕೈ ಬಿಟ್ಟಿದ್ದ ಕಾರಣ ಇವತ್ತು ಮಲೆ ಮಹದೇಶ್ವರ ದೇವಾಲಯದಲ್ಲಿ ಮಲೆ ಮಹದೇಶ್ವರಿಗೆ ನಾವು ನಮ್ಮ ಕ್ಷೇತ್ರದ ಎಲ್ಲ ಮುಖಂಡರ ನೇತೃತ್ವದ ಕಾರ್ಯಕರ್ತರ ಒಂದು ದೇವಸ್ಥಾನಕ್ಕೆ ಬಂದು ನಾವು ಇವತ್ತು ಪೂಜೆಯನ್ನು ಸಲ್ಲಿಸಿದ್ದೀವಿ. ಇವತ್ತು ನಮ್ಮ ಜಮೀರಣ್ಣವ್ರನ್ನ ಸಚಿವ ಸ್ಥಾನಕ್ಕೆ ಕೈ ಬಿಟ್ಟಿದ್ದಕ್ಕಾಗಿ ದೇವರಲ್ಲಿ ನಾವು ಪ್ರಾರ್ಥನೆ ಸಲ್ಲಿಸಿ ನಮ್ಮ ಒಂದು ಕೂಗು ಏನಂದರೆ ನಮ್ಮ ಕ್ಷೇತ್ರದ ಕೂಗು ಸಚಿವ ಸ್ಥಾನ ಮತ್ತೆ ಕೊಡಲೇಬೇಕು. ರಾಜ್ಯದ ಮತ್ತು ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರ ಬರಬೇಕು ಅಂದರೆ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಅಧಿಕಾರ ಕಾಂಗ್ರೆಸ್ ಪಕ್ಷ ಬರಬೇಕು ಅಂದರೆ ಜಮೀರಣ್ಣಗೆ ಸಚಿವ ಸ್ಥಾನ ಕೊಟ್ಟು ಪಕ್ಷದಲ್ಲಿ ಉನ್ನತ ಸ್ಥಾನ ಕೊಡಬೇಕು ಅಂತೇಳಿ ನಮ್ಮ ಕಾರ್ಯಕರ್ತರ ಒಂದು ಅಭಿಲಾಷೆ ಮತ್ತು ಒಂದು ಹೋರಾಟದ ಪ್ರತಿಬಿಂಬವಾಗಿದೆ. ಇದೇ ಮುಖಾಂತರವಾಗಿ 6 ದಿವಸಗಳು ಮುಂದಕ್ಕೆ ಏನಾರ ಸಚಿವ ಸ್ಥಾನದಲ್ಲಿ ಪಕ್ಷದಲ್ಲಿ ಯಾವ್ದಾರ ಒಂದು ತೀರ್ಮಾನ ತಗೊಂಡ್ರೆ ನಾವು ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡೋದಕ್ಕೆ ನಾವು ತೀರ್ಮಾನ ಮಾಡಿದ್ದೀವಿ. 5 ಬಾರಿ ಶಾಸಕರನ್ನ 3 ಬಾರಿ ಸಚಿವರಾಗಿದೆ, ಅವ್ರನ್ನೇ ಪರಿಗಣಿಸಲಿಲ್ಲ. ಈಗ ನಾವೇ ಅನೇಕ ಮಾಧ್ಯಮದಲ್ಲಿ ಹೇಳಿದ್ದು ನಮ್ಮ ಊರು ನೋವಲ್ಲ ಇದೆ, ನಮ್ಮ ಕ್ಷೇತ್ರದ ನೋವಲ್ಲ ಇದೆ, ನಮ್ಮ ರಾಜ್ಯದ ಜನತೆ
ಜಮೀರಣ್ಣವರ ಅಭಿಮಾನಿಗಳು ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತನಲ್ಲಿ ನೋವಿದೆ. 5 ಬಾರಿ ಶಾಸಕರಾಗಿ 3 ಬಾರಿ ಸಚಿವರಾಗಿ ಅನೇಕ ಇಲಾಖೆಯಲ್ಲಿ ಇತಿಹಾಸ ನಿರ್ಮಾಣ ಮಾಡಿದಂಥ ನಮ್ಮ ಸಚಿವರು ಇವತ್ತು ವಸತಿ ಇಲಾಖೆಯಲ್ಲಿ 1 ಲಕ್ಷ ಮನೆಯನ್ನು ಕಟ್ಕೊಂಡವ್ರು ಯಾರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇತಿಹಾಸ ವಸತಿ ಸಚಿವರಿಗೆ ಜಮೀರಣ್ಣವರು ಮಾತ್ರ. ಸರ್, ಇವತ್ತು ಮುಖ್ಯಮಂತ್ರಿಯಾಗಿ 2 ದಿವಸಗಳಾಯಿತು, ಆಲ್ರೆಡಿ ಸಚಿವರು ರಾಜೀನಾಮೆ ನೀಡಿದಾರಲ್ಲ ಸರ್? ಅದು ನಮ್ಮ ಪಕ್ಷದ ತೀರ್ಮಾನ, ಅದು ಹೈಕಮಾಂಡ್ ಅದ್ರ ಬಗ್ಗೆ ಮಾತಾಡ್ತಾರೆ, ನಾವು ಮಾತಾಡೋಣ. ಓಕೆ ಸರ್. इंसान के साथ नाइंसाफी हो रही है और आप खामोश हैं। राहुल गांधी जी, आप इस पे ध्यान दीजिए, तुरंत इस पे कार्रवाई करके इनके ऊपर जो भी एलिगेशन झूठे जो दावे किए जा रहे हैं उनको मिटाइए और जल्द से जल्द समीर अहमद खान साहब को कैबिनेट में दोबारा शामिल किया जाए. ಇದೇ ನಿವೇದನೆಯೊಂದಿಗೆ ಮತ್ತೊಂದು ವಿಶೇಷವಾಗಿರ್ತಕ್ಕ ಮನವಿಯನ್ನು ಮಾಡ್ತೇನೆ. ಎಲ್ಲ ನನ್ನ ಅಹಿಂದ ಬಂಧುಗಳೇ, ಕೇವಲ ಮುಸಲ್ಮಾನರ ನಾಯಕ ಜಮೀರ್ ಖಾನ್ ಅಲ್ಲ, ಜಮೀರ್ ಅಹಮದ್ ಖಾನ್ ಅಲ್ಲ. ದಲಿತರಿಗಾಗಿ, ಹಿಂದುಳಿದವರಿಗಾಗಿ, ಅಲ್ಪಸಂಖ್ಯಾತರಿಗಾಗಿ, ಎಲ್ಲರಿಗಾಗಿ ಏಕಕಾಲದಲ್ಲಿ ಧ್ವನಿ ಎತ್ತಿ ನೀವು ನೋಡಿದ್ದೀರಾ, ಪ್ರತಿ ಕಡೆ ನೋಡ್ತಾ ಇರ್ತೀರಾ, ಟಿವಿಯಲ್ಲಿ ನೋಡ್ತಾ ಇರ್ತೀರಾ. एक क्षेत्र में जब जमीर अहमद खान जाते हैं तो वहाँ 5000 वोट ज्यादा हो जाते हैं कांग्रेस के हित में. अगर आपको ये अगले दिनों में खोना है तो कहीं ऐसा ना हो कि कर्नाटक में माइनॉरिटी कांग्रेस पार्टी का जिंदाबाद कहने के नारे लग जाएं. ऐसी नौबत आने से पहले मैं अपील करता हूं कि जमीर अहमद खान साहब को जल्द से जल्द कैबिनेट में लिया जाए. शुक्रिया के साथ मैं अपनी बात को खत्म करता हूं. हमारे लीडर जमीर अहमद खान जमीर अहमद खान जिंदाबाद 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 जमीर अहमद खान जिंदाबाद. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ದೀನ ದಲಿತರ ನಾಯಕ, ನಮ್ಮ ನಾಯಕ, ಮನ ಮೆಚ್ಚುವ ನಾಯಕ ಜಮೀರ್ ಅಹಮದ್ ಖಾನಿಗೆ ಬೇಕು. हमारा लीडर कहता हो, हमारा लीडर कहता हो, हमारा लीडर कहता हो. पूरी आवाम के साथ में जाकर दिल्ली में धरना बैठेंगे. जो ऑडियो वायरल हो रहा है इसके बारे में क्या बोलना चाहते हो? वो आपको एक वीडियो आपको यही वीडियो करना है, वो ऑडियो यही ऑडियो वो गारंटी से बोल बोलती है. तो एक लहजा नरेंद्र मोदी जो है मेरे साथ में खड़ा को ही मैं मिलको नहीं उनको, तो कैसा ये इश्ना है, तो मैं मिला नहीं ना. और एक राहुल गांधी सब मेरे साथ में खड़े को हैं, ये भी AI दावनगिरी के अंदर होंगे कितनी जद्दोजहद करको मेहनत करको कांग्रेस की सीटें कितने ले लगा है, उनका पसीना बहा को काम करे उन्होंने. पूरी कर्नाटक की आवाम को हिंदू, मुसलमान, सिख, ईसाई जात पात देखे नहीं उन्होंने, सबको कौम को लेकर साथ में चलने वाले का नाम जमीर अहमद खान साहब. ये अच्छा काम कर लगा को. अब ये नए नाटक आई है, वायरल कर रहे हैं. जब दावनगिरी का इलेक्शन चला है, जब क्यों नहीं चला वीडियो? अब क्यों चला रहे हैं वीडियो? है ऑडियो जो चला रहे हैं दावनगिरी में चलाना था ना. लोग क्या करे, वायरल करे, वो उनका नाम बदनाम हुए, वो कांग्रेस से उनको निकाला जाए तो उनका औहदा नीचे होना चाहिए. तो इज्जत जिला सिर्फ अल्लाह के हाथ में है. आप कर्नाटका के अंदर कितनी जद्दोजहद कर कर काम किया है सब जानते हैं, पूरी कर्नाटक की आवाम जानती है. हमारा स्वामी जी आके हैं, हमारा उलामा आके हैं. क्यों आए? जमीर भाई की मोहब्बत में आए हैं. देखो जद्दोजहद करके काम किया उन्होंने. में धरना बैठेंगे. ऐसे लीडर को हम खोना नहीं चाहते. मैं सबसे यही कहना चाहता हूं, ऐसे लीडर को हम डिप्टी CM देना चाहिए. DCM उनके हकदार हैं वो, क्योंकि पूरा माइनॉरिटी सिर्फ मुसलमान हाथ में नहीं है उनके, पूरी कर्नाटक का मुसलमान, पूरे कर्नाटक के दलित, पूरी कर्नाटक के हिंदू, मुसलमान, सिख, ईसाई सब उनके साथ में है. पक्का शादी सही है, पक्का के इनके ऊपर इल्जाम लगा रहे हैं. इनके साथ कभी भी गद्दारी करना होता तो तेलंगाना में करते हैं. केरला के अंदर 20 सीट जीते ना, मेहनत पड़े ना. कांग्रेस को धोखा करना होता तो पूरा इंडिया में वायरल होता, तेलंगाना में वायरल होता, दावनगिरी में, बागलकोट में, केरला में, कर्नाटक में वायरल होता. ये आके अभी क्यों वायरल कर रहे हैं? क्यों अभी दावनगिरी के टाइम में वायरल नहीं कर रहे? सब ये इनके ऊपर इल्जाम लगा रहे हैं. जमीर अहमद खान ऐसे नहीं है. ಖಂಡಿತ ಇದ್ರ ಬಗ್ಗೆ ಷಡ್ಯಂತ್ರ ನಡೆದಿರುತ್ತೆ ಅನ್ನೋಂಥದ್ದು ನಾವು ಹೇಳ್ಬಹುದು. ಯಾಕೆ ಅಂದ್ರೆ ಇಷ್ಟು ದಿವಸ ಏನು ಇಲ್ಲದೆ ಇರೋದು
ಇವಾಗ ಅವರು ಉಪಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತಹ ಸಮಯದಲ್ಲಿ ಈ ತರ ಮಾಡ್ತಾ ಇದ್ದಾರೆ ಅಂದ್ರೆ ಇದು ಷಡ್ಯಂತ್ರ ಅನ್ನುವಂಥದ್ದನ್ನೇ ಹೇಳಕ್ಕೆ ನಾವು ಬಯಸ್ತೇವೆ. ತೇಜ ಮಾಡೋದ್ರಿಂದ ಕರ್ಮ ಫಲಗಳು ಹೇಗೆ ಅವ್ರಿಗೆ ತೊಂದರೆ ಕೊಡ್ತವೆ? ಯಾರು ಮಾಡಿರ್ತಾರೋ ಅವರಿಗೆ ಇದು ಖಂಡಿತ ಭಗವಂತ ಶಿಕ್ಷೆಯನ್ನ ಕೊಟ್ಟೇ ಕೊಡ್ತಾನೆ. ಇದ್ರ ಮೇಲೆ ಏನು ಹೇಳುವಂತದ್ದು ಏನು ಇಲ್ಲ.